ಎಲ್ಲರಿಗೂ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ದ್ವಿತೀಯ BCom ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರ ಪರಿಚಯ ಹಾಗೂ ಅವರು ಬರೆದಂತಹ ಲೇಖನ ಪದ ಪದಾರ್ಥಗಳು ಎನ್ನುವಂತಹ ಲೇಖನದ ಆಶಯವನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೆವು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಬರೆದಂತಹ ಪದ ಪದಾರ್ಥಗಳು ಎನ್ನುವಂತಹ ಲೇಖನದ ಬಗ್ಗೆ ಅರ್ಥೈಸಿಕೊಳ್ಳುವುದಕ್ಕಿದ್ದೇವೆ. ಈ ಲೇಖನದಲ್ಲಿ ಕೆಲವೊಂದು ಪದಗಳು, ಆ ಪದಗಳ ಅರ್ಥಗಳು ಯಾವ ರೀತಿ ಇರುತ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಳುವುದಕ್ಕಿದ್ದೇವೆ. ವಿದ್ಯಾರ್ಥಿಗಳೇ, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಬರೆದಂತಹ ಪದ ಪದಾರ್ಥಗಳು, ಇಲ್ಲಿ ಯಾವುದೇ ಮಾತುಕತೆ ಅರ್ಥಪೂರ್ಣವಾಗಿ ನಡೆಯಬೇಕಾದ್ರೆ ಭಾಷೆ ಎನ್ನುವಂಥದ್ದು ಮುಖ್ಯವಾಗಿರ್ತದೆ. ವಿದ್ಯಾರ್ಥಿಗಳೇ, ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಒಬ್ರಿಗೊಬ್ರು ಮಾತನಾಡಬೇಕಾದ್ರೆ, ಮಾತನಾಡುವಂತಹ ಸಂದರ್ಭದಲ್ಲಿ ಮಾತುಕತೆ ಎನ್ನುವಂಥದ್ದು ಅರ್ಥಪೂರ್ಣವಾಗಿ ಅದು ನೆರವೇರಬೇಕಾದ್ರೆ ಅಲ್ಲಿ ಭಾಷೆ ಎನ್ನುವಂಥದ್ದು ಮುಖ್ಯ ಆಗಿರುತ್ತದೆ. ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಮಾತು ಸಾಧನವಾಗಿದ್ದರೆ ಆ ಮಾತಿಗೆ ಭಾಷೆಯು ಪೂರಕವಾಗಿರುತ್ತದೆ. ಇಲ್ಲಿ ನಾವು ನಮ್ಮ ಮನಸ್ಸಿನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಇನ್ನೊಬ್ಬರಲ್ಲಿ ನಾವು ಹಂಚಿಕೊಳ್ಬೇಕಾದ್ರೆ, ವ್ಯಕ್ತಪಡಿಸಬೇಕಾದ್ರೆ ಮಾತು ಎನ್ನುವಂಥದ್ದು ಒಂದು ಸಾಧನ ಅಂತ ಆದರೆ ಅಲ್ಲಿ ಆ ಮಾತಿಗೆ, ಪ್ರತಿಯೊಂದು ಮಾತಿಗೂ ಕೂಡ ಯಾವುದಿರಬೇಕು? ಭಾಷೆ ಎನ್ನುವಂಥದ್ದಲ್ಲಿ ಪೂರಕ ಆಗಿರ್ತದೆ. ಮಾತು ಅಲ್ಲಿ ಒಂದು ಸಾಧನ ಅಷ್ಟೇ, ಆದರೆ ಮಾತಿನ ಮುಖಾಂತರವಾಗಿ ನಾವು ವ್ಯವಹರಿಸಬೇಕಾದ್ರಲ್ಲಿ ಭಾಷೆ ಎನ್ನುವಂಥದ್ದು ಪೂರಕ ಆಗಿರ್ತದೆ. ಇಲ್ಲಿ ಭಾಷೆಯು ಸದಾ ಪರಿವರ್ತನಶೀಲವಾದುದು, ಅದೇ ರೀತಿ ಭಾಷೆ ಎನ್ನುವಂಥದ್ದು ಸದಾ ಪರಿವರ್ತನೆಯನ್ನು ಹೊಂದುವಂಥದ್ದಾಗಿದೆ. ಈ ಗುಣಲಕ್ಷಣದಿಂದ ಭಾಷಾಕೋಶದ ಬೆಳವಣಿಗೆಯಾಗುತ್ತಿರುತ್ತದೆ. ಇಲ್ಲಿ ಭಾಷೆ ಎನ್ನುವಂಥದ್ದು ಸದಾ ಪರಿವರ್ತನೆಯನ್ನು ಹೊಂದುವಂಥದ್ದಾಗಿರ್ತದೆ. ಆದ್ರಿಂದಾಗಿ ಇಲ್ಲಿ ಈ ಗುಣಲಕ್ಷಣವನ್ನು ಹೊಂದಿರುವುದರಿಂದಾಗಿ ಭಾಷೆಯು ಭಾಷಾಕೋಶದ ಬೆಳವಣಿಗೆಯಾಗ್ತಾ ಇರ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಯಾವುದೇ ಒಂದು ಭಾಷೆಯಲ್ಲಿ ಬಳಕೆಯಾಗುವಂತಹ ಧ್ವನಿ ಆಗಿರ್ಬೋದು, ಶಬ್ದ ಆಗಿರ್ಬೋದು, ಆ ಶಬ್ದಗಳಿಗಿರುವಂತಹ ಅರ್ಥ ಆಗಿರ್ಬೋದು, ಇದೆಲ್ಲವೂ ಮುಂತಾದವುಗಳ ಮೊತ್ತವೇ ಭಾಷಾಕೋಶ ಆಗಿರ್ತದೆ. ಇಲ್ಲಿ ಭಾಷಾಕೋಶ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಭಾಷೆಯಲ್ಲಿ ಬಳಕೆಯಾಗಿರುವಂತಹ ಧ್ವನಿ ಅಥವಾ ಶಬ್ದ, ಆ ಶಬ್ದಗಳಿಗಿರುವಂತಹ ಅರ್ಥ, ಇವುಗಳ ಮೊತ್ತವೇ ಏನಾಗಿರ್ತದೆ? ಭಾಷಾಕೋಶ ಆಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಇಲ್ಲಿ ಕಾಲ ಕಾಲಕ್ಕೆ ಮನುಷ್ಯ ಹೊಸ ಶಬ್ದಗಳನ್ನು ಹುಟ್ಟುಹಾಕಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಬಳಸುತ್ತಾ ಬಂದಿದ್ದು, ಇದರಿಂದಾಗಿ ಭಾಷೆಯು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಿರುತ್ತದೆ. ಇಲ್ಲಿ ಕಾಲದಿಂದ ಸಮಯದಿಂದ ಸಮಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಮನುಷ್ಯನು ಹೊಸ ಶಬ್ದಗಳನ್ನು ಹುಟ್ಟು ಹಾಕ್ತಾನೆ. ಇಲ್ಲಿ ಹೊಸ ಶಬ್ದಗಳನ್ನು ಹುಟ್ಟು ಹಾಕಿ ಇಲ್ಲಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಬಳಸುತ್ತಾ ಬಂದಿರ್ತಾನೆ. ಇದರಿಂದಾಗಿ ಭಾಷೆಯು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಿರ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಮಾನವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬೇರೆ ಬೇರೆ ಹೊಸ ಶಬ್ದಗಳನ್ನು ಹುಟ್ಟು ಹಾಕಿರ್ತಾನೆ. ಆ ಹುಟ್ಟು ಹಾಕಿದ ನಂತರ ಅದು ಪ್ರಾದೇಶಿಕವಾಗಿ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಬಳಸಲ್ಪಟ್ಟಿರ್ತದೆ. ಇದರಿಂದಾಗಿ ಅದು ಏನಾಗ್ತದೆ? ಭಾಷೆಯು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಶಬ್ದಗಳನ್ನು ಹುಟ್ಟು ಹಾಕುವಾಗ ಇದ್ದ ಧ್ವನಿ ಮತ್ತು ಅರ್ಥ ಕಾಲಕ್ರಮೇಣ ರೂಪಾಂತರಗೊಂಡಿರುವುದನ್ನು, ತನ್ಮೂಲಕ ಭಾಷೆ ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸಿಕೊಂಡಿರುವುದನ್ನು ಅಭ್ಯಾಸಿಸುವುದು ಇಂದಿನ ಅಗತ್ಯವಾಗಿದೆ. ಇಲ್ಲಿ ಶಬ್ದಗಳನ್ನು ಸೃಷ್ಟಿ ಮಾಡುವಾಗ ಇದ್ದಂಥ ಧ್ವನಿ ಮತ್ತು ಅರ್ಥವು ಕಾಲಕ್ರಮೇಣ ರೂಪಾಂತರಗೊಳ್ಳುತ್ತದೆ. ಅಂದ್ರೆ ಶಬ್ದಗಳನ್ನು ನಾವು ಸೃಷ್ಟಿ ಮಾಡುವಾಗ, ಹುಟ್ಟು ಹಾಕುವಂತಹ ಸಂದರ್ಭದಲ್ಲಿ ಇದ್ದಂತಹ ಅರ್ಥ ಕಾಲಕ್ರಮೇಣ, ಸಮಯದಿಂದ ಸಮಯಕ್ಕೆ, ಸಮಯ ಹೋದಾಗೆ, ಕಾಲವು ಬದಲಾದ ಹಾಗೆ ಅದರ ರೂಪಾಂತರ ಆಗ್ತದೆ. ಇದರ ಮೂಲಕವಾಗಿ ಭಾಷೆಯು ತನ್ನ ಅಸ್ತಿತ್ವವನ್ನು ಏನ್ ಮಾಡ್ತದೆ? ಗಟ್ಟಿಗೊಳಿಸಿಕೊಂಡಿರುವುದನ್ನು ಅಭ್ಯಾಸಿಸುವುದು ಇಂದಿನ ಅಗತ್ಯವಾಗಿದೆ ಎನ್ನುವಂಥದ್ದು. ಇಲ್ಲಿ ಶಬ್ದ ಎನ್ನುವಂಥದ್ದು ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಅದೇ ರೀತಿ ಅದರ ಅಸ್ತಿತ್ವವು ಏನಾಗ್ತದೆ? ಅದೇ ರೀತಿ ಕಾಲಕ್ರಮೇಣ ಅದರ ಅರ್ಥವು ರೂಪಾಂತರಗೊಂಡಂತ ಹೋಗ್ತದೆ. ಅದೇ ರೀತಿ ಇದರಿಂದಾಗಿ ತನ್ಮೂಲಕ ಭಾಷೆಯು ತನ್ನ ಅಸ್ತಿತ್ವವನ್ನು ಏನ್ ಮಾಡ್ತದೆ? ಗಟ್ಟಿಗೊಳಿಸಿಕೊಂಡಿರುವುದನ್ನು ಅಭ್ಯಾಸ ಮಾಡುವಂಥದ್ದು ಇಂದಿನ ಏನಾಗಿದೆ? ಅಗತ್ಯತೆಯಾಗಿದೆ ಎನ್ನುವುದನ್ನು ಗಮನಿಸಿಕೊಳ್ಬಹುದು. ಭಾಷೆಯ ಇಂತಹ ರೂಪವನ್ನು ಅದರ ಹಿನ್ನೆಲೆ, ಅರ್ಥ
ಹಾಗೂ ಪದ ನಿಷ್ಪತ್ತಿ ಅಂತ ಹೇಳಿದ್ರೆ ಪದಗಳ ಹುಟ್ಟನ್ನು ಅಥವಾ ಪದಗಳ ಉಗಮವನ್ನು ವಿವರಿಸುವುದೇ ಇಲ್ಲಿನ ಉದ್ದೇಶವಾಗಿದೆ. ಅಂದ್ರೆ ಇಲ್ಲಿ ನಾವು ತಿಳಿಯುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ಭಾಷೆಯ ಇಂತಹ ರೂಪವನ್ನು, ಅದರ ಹಿನ್ನೆಲೆ, ಅರ್ಥ, ಕೆಲವೊಂದು ಪದಗಳ ಅರ್ಥ ಆಗಿರಬಹುದು, ಹಾಗೂ ಪದಗಳ ನಿಷ್ಪತ್ತಿ, ಪದಗಳ ಹುಟ್ಟು ಆಗಿರ್ಬೋದು, ಇವುಗಳನ್ನೆಲ್ಲ ವಿವರಿಸುವಂಥದ್ದೇ ಇಲ್ಲಿನ ಈ ಪದಾರ್ಥಗಳು ಎನ್ನುವಂಥ ಲೇಖನದ ಉದ್ದೇಶವಾಗಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕೆಲವೊಂದು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ವಿವರಣೆ ನೀಡಿರುವಂತಹ ಕೆಲವೊಂದು ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಪದಗಳು ಹಾಗೂ ಆ ಪದಗಳ ಅರ್ಥವನ್ನು ನಾವು ಸವಿವರವಾಗಿ ಅರ್ಥೈಸಿಕೊಳ್ಳೋಣ. ಅಂತಹ ಪದಗಳಲ್ಲಿ ಮೊದಲನೇದಾಗಿ ಗಮನಿಸುವಂತಹ ಪದ ಅಂಗುಲ. ಇಲ್ಲಿ ಅಂಗುಲ ಎನ್ನುವಂತಹ ಪದ ಏನು? ಅಂಗುಲ ಅಂತ ಹೇಳಿದ್ರೆ ನಾವೀಗ ಅಳತೆ ಎನ್ನುವಂಥದ್ದನ್ನು ಗಮನಿಸಿಕೊಳ್ಬಹುದು. ಇಲ್ಲಿ ಅಳೆಯುವಂಥದ್ದು ಅಥವಾ ಅಳೆಯುವ ಸಾಧನ ಅಥವಾ ಅಳತೆ ಅಂತ ತೆಗೆದುಕೊಳ್ಬಹುದು. ಅದನ್ನು ನಾವು ಈಗ ವಿವರಣೆಯನ್ನು ಗಮನಿಸ್ತಾ ಹೋದಾಗ ನಮಗೆ ಅರ್ಥಪೂರ್ಣವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಅಂಗುಲ ಅಂದ್ರೆ ನಾವೀಗ ವಿದ್ಯಾರ್ಥಿಗಳೇ, ನಾವು ದಿನಸಿ ಅಂಗಡಿಗೆ ಹೋದಾಗ 1 ಕಿಲೋ ಅಕ್ಕಿ ಕೊಡಿ ಎನ್ನುತ್ತೇವೆ. ನಾವೀಗ ಯಾವುದಾದ್ರೂ ಒಂದು ದಿನಸಿ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ 1 ಕಿಲೋ ಅಕ್ಕಿ ಕೊಡಿ ಅಂತ ಹೇಳ್ತೇವೆ. ಅದೇ ರೀತಿ ಪೆಟ್ರೋಲ್ ಬಂಕ್ಗೆ ಹೋದಾಗ ನಾವು ಏನ್ ಮಾಡ್ತೇವೆ, ನಮ್ಮ ವಾಹನಕ್ಕೆ 3 ಲೀಟರ್ ಪೆಟ್ರೋಲ್ ಹಾಕಲು ಹೇಳುತ್ತೇವೆ. ಅದೇ ರೀತಿ ಬಟ್ಟೆ ಅಂಗಡಿಗೆ ಹೋದಾಗ ನಾವು 2 ಮೀಟರ್ ಬಟ್ಟೆ ಕೊಡುವುದಕ್ಕೆ ನಾವು ಅಲ್ಲಿ ಬಟ್ಟೆ ಅಂಗಡಿಯವನಲ್ಲಿ ಹೇಳ್ತೇವೆ. ಅದೇ ರೀತಿ ನಾವು ಕ್ರಮಿಸಿದ ದೂರವನ್ನು ಅಂದ್ರೆ ನಾವು ನಡೆದಾಡಿದ ದೂರವನ್ನು ನಾವು ಕಿಲೋಮೀಟರ್ ಅಂತ ಅಳೆಯುತ್ತೇವೆ. ಹೀಗೆ ಆಧುನಿಕ ಅಳತೆಯ ಮಾನದಂಡಗಳನ್ನು ಉಪಯೋಗಿಸಿಕೊಂಡು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತೇವೆ. ಏನ್ ಮಾಡ್ತೇವೆ, ನಾವು ಆಧುನಿಕ ಅಳತೆಯ ಮಾನದಂಡಗಳನ್ನು ಉಪಯೋಗಿಸಿಕೊಂಡು ನಾವು ದಿನನಿತ್ಯದ ನಮ್ಮ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ತೇವೆ. ಒಂದು ದಿನಸಿ ಅಂಗಡಿಗೆ ಹೋಗಿ ನಮಗೆ ಎಷ್ಟು ಕಿಲೋ ಅಕ್ಕಿ ಬೇಕು, ಪೆಟ್ರೋಲ್ ಬಂಕಿಗೆ ಹೋಗಿ ನಾವು ಎಷ್ಟು ಲೀಟರ್ ಪೆಟ್ರೋಲ್ ಬೇಕು, ಬಟ್ಟೆ ಅಂಗಡಿಗೆ ಹೋಗಿ ಇಷ್ಟು ಮೀಟರ್ ನಮಗೆ ಬಟ್ಟೆ ಬೇಕು ಅಂತ ನಾವು ಕೇಳ್ತೇವೆ. ಹೀಗೆ ನಾವು ಕ್ರಮಿಸಿದ ದೂರವನ್ನು ಕಿಲೋಮೀಟರ್ ಅಂತ ನಾವು ಅಳೆಯುತ್ತೇವೆ. ಹೀಗೆ ಆಧುನಿಕ ಅಳತೆಯ ಮಾನದಂಡಗಳನ್ನು ಉಪಯೋಗಿಸಿಕೊಂಡು ದಿನನಿತ್ಯದ ಅವಶ್ಯಕತೆಗಳನ್ನು ನಾವು ಏನ್ ಮಾಡ್ತೇವೆ, ಪೂರೈಸಿಕೊಳ್ಳುತ್ತೇವೆ. ಹಿಂದಿನ ಕಾಲದಲ್ಲಿ ದ್ರವ ಹಾಗೂ ಘನ ಪದಾರ್ಥಗಳನ್ನು ಅಳೆಯುವುದಕ್ಕಾಗಿ ಏನ್ ಮಾಡ್ತಾ ಇದ್ರು, ಯಾವುದನ್ನು ಉಪಯೋಗಿಸುತ್ತಾ ಇದ್ರು ಎನ್ನುವುದನ್ನು ಗಮನಿಸಿಕೊಂಡಾಗ, ಹಿಂದಿನ ಕಾಲದಲ್ಲಿ ದ್ರವ ಪದಾರ್ಥಗಳು ಅಥವಾ ಘನ ಪದಾರ್ಥಗಳನ್ನು ಅಳತೆ ಮಾಡುವುದಕ್ಕಾಗಿ ಯಾವ ಸಾಧನಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿದ್ರೆ, ಈಗ ಕುಡ್ತೆ ಅಂತ ಹೇಳ್ತೇವೆ ನಾವು. ಹಾಲನ್ನು ಅಲ್ಲಿ ಅಳತೆ ಮಾಡುವುದಕ್ಕಾಗಿ ಒಬ್ಬರಿಗೆ ಹಾಲನ್ನು ನಾವು ಇಂತಿಷ್ಟೇ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕುಡ್ತೆ ಅಂತ ಇದೆ, ಕುಡಿತೆ. ಅದೇ ರೀತಿ ಪಾವು ಅಂತ ಹೇಳಿದ್ರೆ ಪಾವು, ಸಿದ್ದೆ, ಸೇರು, ಇದನ್ನೆಲ್ಲ ನಾವು ಅಕ್ಕಿಯನ್ನು ನಾವು ಇನ್ನೊಬ್ಬರಿಗೆ ಇಂತಿಷ್ಟೇ ಕೊಡಬೇಕಂತ ಹೇಳಿದ್ರೆ ಅವಾಗ ಪಾವು, ಸಿದ್ದೆ, ಸೇರು ಇದರ ಮುಖಾಂತರವಾಗಿ ಅಳತೆ ಮಾಡಿ ನಾವು ಕೊಡುವಂಥದ್ದು. ಅದೇ ರೀತಿ ದೂರವನ್ನು ಅಳೆಯಲು ಮೊದಲು ಏನ್ ಮಾಡ್ತಾ ಇದ್ರು, ಕಣ್ಣಳತೆಯ ದೂರ ಅಂದ್ರೆ ಕಣ್ಣಳತೆಯ ದೂರವನ್ನು, ಅದೇ ರೀತಿ ಕೂಗಡತೆಯ ದೂರ ಅಂತ ಅದನ್ನೆಲ್ಲ ಏನ್ ಮಾಡ್ತಾ ಇದ್ರು ಜನರು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಿದ್ರು. ಯಾವತ್ತನ್ನು ದೂರವನ್ನು ಅಳೆಯುವುದಕ್ಕಾಗಿ ಕಣ್ಣಳತೆಯ ದೂರ, ಕೂಗಡತೆಯ ದೂರ. ಅದೇ ರೀತಿ ಉದ್ದ ಅಗಲವನ್ನು ಅಳತೆ ಮಾಡುವುದಕ್ಕಾಗಿ ಗೇಣು, ಅಂಗುಲವೆಂದು ಅಳತೆ ಮಾಡುವ ರೂಢಿ ಇತ್ತು. ಅದೇ ರೀತಿ ಉದ್ದ ಅಗಲವನ್ನು ಅಳತೆ ಮಾಡುವುದಕ್ಕೆ ಗೇಣು ಅಥವಾ ಅಂಗುಲ ಅಂತ ಇದು ಉಪಯೋಗಿಸ್ತಾ ಇತ್ತು. ಈ ರೀತಿ ಅಳತೆ ಮಾಡುವಂತ ರೂಢಿ ಜನಸಾಮಾನ್ಯರಲ್ಲಿ ಇತ್ತು. ಅದೇ ರೀತಿ ಅಳತೆ ಮಾಡುವುದು ಅತಿ ಪ್ರಾಚೀನವಾದಂತಹ ಮಾನವ ಕ್ರಿಯೆ. ಇಲ್ಲಿ ಅಳತೆ ಮಾಡುವಂಥದ್ದು ಇವತ್ತು ನಿನ್ನೆದಲ್ಲ, ಇದು ಅತಿ ಪ್ರಾಚೀನವಾದಂತಹ ಮಾನವ ಕ್ರಿಯೆ ಆಗಿತ್ತು. ಅಂದ್ರೆ ಹಿಂದಿನ ಕಾಲದಿಂದ, ಪುರಾತನ ಕಾಲದಿಂದ ಅಳತೆ ಮಾಡುವಂಥದ್ದನ್ನು ಪ್ರತಿಯೊಂದನ್ನು ಈ ರೀತಿ ಅಳೆಯಬೇಕು ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಹಿಂದಿನ ಕಾಲದಿಂದಲೂ ಇದೆ. ಒಂದು ಭಾಷಾ ಗುಂಪಿನಲ್ಲಿ ಈ ಕ್ರಿಯೆಗೆ ಇರುವಂತಹ ಶಬ್ದ ಬಹಳ ಮಟ್ಟಿಗೆ ಸಾರ್ವತ್ರಿಕವಾಗಿರುವುದರಿಂದ ಈ ಕ್ರಿಯೆಯ ಪ್ರಾಚೀನತೆಯ ಅರಿವಾಗ್ತದೆ. ಈ ಭಾಷಾ ಗುಂಪಿನಲ್ಲಿ ಈ ಅಳತೆ ಮಾಡುವಂತದ್ದು ಅಥವಾ ಈ ಕ್ರಿಯೆ ಏನಿದೆಯಾ, ಇದರ ಶಬ್ದವು ಬಹಳ ಮಟ್ಟಿಗೆ ಸಾರ್ವತ್ರಿಕವಾಗಿರುವುದರಿಂದಾಗಿ ಈ ಕ್ರಿಯೆಯ ಪ್ರಾಚೀನತೆಯ ಅರಿವು ನಮ್ಗೆಲ್ಲರಿಗೂ ಆಗ್ತದೆ ಎನ್ನುವಂಥದ್ದು. ಇಲ್ಲಿ ಅಳೆ ಎಂಬ ಧಾತು, ಅಳೆ ಅಂದ್ರೆ ಅಳೆಯುವುದು, ಅದರ ಧಾತು ಪದ ಯಾವುದು, ಅಳೆಯುವುದು ಎನ್ನುವಂತಹ ಪದದ ಧಾತು ಪದ ಅಳೆ ಎನ್ನುವಂಥದ್ದು. ಈ ಅಳೆ ಎಂಬ ಧಾತು ದಕ್ಷಿಣ ದ್ರಾವಿಡಗಳಲ್ಲಿ ಬಳಕೆಯಲ್ಲಿದ್ದು ಸಂಸ್ಕೃತದ ಮಾ ಎನ್ನುವಂಥದ್ದು, ಸಂಸ್ಕೃತದ ಮಾ ಅಂದ್ರೆ ಅಳೆ,
ಇಲ್ಲಿ ಅಡೆ ಎನ್ನುವಂತಹ ಧಾತು ಏನಾಗಿದೆ, ದಕ್ಷಿಣದ ದ್ರಾವಿಡದಲ್ಲಿ ಬಳಕೆಯಲ್ಲಿದ್ದು ಸಂಸ್ಕೃತದ ಮಾ ಎನ್ನುವಂಥದ್ದು. ಮಾ ಅಂದ್ರೆ ಅಡೆ, ಅಂದ್ರೆ ಇದು ಋಗ್ವೇದ, ಅದೇ ರೀತಿ ಇರಾಣದ ಇದು ಋಗ್ವೇದ, ಅದೇ ರೀತಿ ಇರಾಣದ ಪ್ರಾಚೀನ ಜಿಂದ್ ಹಾಗೂ ಗ್ರೀಕ್, ಲ್ಯಾಟಿನ್, ಸ್ಲಾವಿಕ್, ಲಿಥುವೇನಿಯನ್, ಇಲ್ಲಿ ಧಾತು ದಕ್ಷಿಣ ದ್ರಾವಿಡಗಳಲ್ಲಿ ಬಳಕೆಯಲ್ಲಿದ್ದು ಸಂಸ್ಕೃತದ ಮಾ ಅಂದ್ರೆ ಅಡೆ, ಋಗ್ವೇದ, ಇರಾಣದ ಪ್ರಾಚೀನ ಜಿನ್, ಗ್ರೀಕ್, ಲ್ಯಾಟಿನ್, ಸ್ಲಾವಿಕ್, ಲಿಥುವೇನಿಯನ್ ಮುಂತಾದ ಐರೋಪ್ಯ ಅಥವಾ ಯುರೋಪಿಯ ಭಾಷೆಗಳಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೂಪದಲ್ಲಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು. ಈ ಪದಗಳು ಉದ್ದಳತೆಗೂ ಘನ ಅಳತೆಗೂ ಕೆಲಮಟ್ಟಿಗೆ ತೂಕಕ್ಕೂ ಅನ್ವಯಿಸುತ್ತದೆ. ಯಾವುದು ಈ ಪದಗಳೆಲ್ಲ? ಋಗ್ವೇದ, ಇರಾಣದ ಪ್ರಾಚೀನ ಜಿನ್, ಗ್ರೀಕ್, ಲ್ಯಾಟಿನ್, ಸ್ಲಾವಿಕ್, ಲಿಥುವೇನಿಯನ್ ಇದೆಲ್ಲವೂ ಕೂಡ ಯಾವುದಕ್ಕೆ? ಈ ಪದಗಳು ಉದ್ದಳತೆಗೂ ಗಣ ಅಳತೆಗೂ ಕೆಲಮಟ್ಟಿಗೆ ತೂಕಕ್ಕೂ ಕೂಡ ಅನ್ವಯಿಸುತ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಇಲ್ಲಿ ಅಳತೆಯ ಮೂಲಾಧಾರ ಮನುಷ್ಯನ ಅವಯವಗಳೇ ಎಂಬ ಸಂಗತಿ ನಾವು ಬಳಸುವ ಶಬ್ದಗಳಿಂದ ತಿಳಿಯುತ್ತದೆ. ಇಲ್ಲಿ ಅಳತೆಯ ಮೂಲಾಧಾರ ಎನ್ನುವಂಥದ್ದು ಮನುಷ್ಯನ ಅವಯವಗಳೇ ಅಂದ್ರೆ ದೇಹದ ಒಂದು ಭಾಗ ಎಂಬ ಸಂಗತಿ ಅಥವಾ ವಿಷಯ ನಾವು ಬಳಸುವಂತಹ ಶಬ್ದಗಳಿಂದ ನಮಗೆ ತಿಳಿಯುತ್ತದೆ. ಇಲ್ಲಿ ಕನ್ನಡದ ಗೇಣು, ಸಂಸ್ಕೃತದ ವಿತಾಸ್ತಿ, ಕನ್ನಡದಲ್ಲಿ ಬರುವಂತಹ ಗೇಣು, ಅದೇ ರೀತಿ ಸಂಸ್ಕೃತದ ವಿತಾಸ್ತಿ ಎನ್ನುವಂತ ಪದ, ಇಂಗ್ಲಿಷ್ನ ಸ್ಪಾನ್ ಅಂದ್ರೆ ಅಗಲಿಸಿದ ಕೈಯ ಹೆಬ್ಬೆಟ್ಟಿನ ತುದಿಯಿಂದ ಕಿರಿಬೆರಳ ತುದಿಯವರೆಗಿನ ದೂರ. ಅಂದ್ರೆ ಇಲ್ಲಿ ಕನ್ನಡದ ಗೇಣು, ಸಂಸ್ಕೃತದ ವಿತಾಸ್ತಿ, ಇಂಗ್ಲಿಷ್ನ ಸ್ಪಾನ್ ಅಂದ್ರೆ ಅಗಲಿಸಿದ ಕೈಯ ಹೆಬ್ಬೆಟ್ಟಿನ ತುದಿಯಿಂದ ಕಿರುಬೆರಳವರೆಗಿನ ತುದಿಯವರೆಗಿನ ದೂರ ಅಂತ ಅರ್ಥ. ಇಂಗ್ಲಿಷ್ನ ಫುಟ್ ಅಂತ ಹೇಳ್ತೇವೆ, ಇಂಗ್ಲಿಷ್ನ ಫುಟ್ ಎನ್ನುವಂಥದ್ದು. ಅದೇ ರೀತಿ ಕನ್ನಡದ ಅಡಿಪಾದದ ಉದ್ದಳತೆಯನ್ನು ಆಧರಿಸಿಕೊಂಡಿರುತ್ತದೆ. ಕನ್ನಡದ ಮೊಳ, ಕೈಯ ಮೊಡಗಂಟಿನ ಉಂಗುರ ಬೆರಳಿನ ತುದಿಯವರೆಗಿನ ಅಳತೆ. ಕನ್ನಡದ ಮೊಡ ಎನ್ನುವಂಥದ್ದು ಇದು ಕೈಯ ಮೊಣಗಂಟಿನ ಅಥವಾ ಮೊಡಗಂಟಿನಿಂದ ಉಂಗುರ ಬೆರಳಿನ ತುದಿಯವರೆಗೆ. ಉಂಗುರ ಬೆರಳು ಯಾವುದು? ಇದು ಹೆಬ್ಬೆರಳು, ತೋಳ್ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರುಬೆರಳು. ಇಲ್ಲಿ ಉಂಗುರ ಬೆರಳಿನ ತುದಿಯವರೆಗಿನ ಅಳತೆ ಅಂದ್ರೆ ಕನ್ನಡದ ಮೊಡ ಎನ್ನುವಂಥದ್ದು ಕೈಯ ಮೊಡಗಂಟಿನಿಂದ ಇಲ್ಲಿ ಉಂಗುರ ಬೆರಳಿನ ತುದಿಯವರೆಗಿನ ಅಳತೆಯನ್ನು ತುದಿಯವರೆಗಿನ ಅಳತೆ ಅಂತ ನಾವು ಗಮನಿಸಿಕೊಳ್ಬಹುದು. ಅದೇ ರೀತಿ ಮಾರು ಅಂತ ಹೇಳಿದ್ರೆ, ಮಾರು ಆದರೂ ಎರಡು ತೋಳುಗಳನ್ನು ನೇರಕ್ಕೆ ಬಿಡಿಸಿದಾಗ ಎದೆಯನ್ನು ಮಾರ್ ಅಂತ ಹೇಳಿದ್ರೆ ಎದೆ, ಮಾರ್ ಅಂದ್ರೆ ಎದೆ. ಇಲ್ಲಿ ಮಾರ್ ಅಂತ ಹೇಳಿದ್ರೆ ಮಾರು, ಎರಡು ತೋಳುಗಳನ್ನು, ಇದು ಒಂದು ತೋಳು ಇದೊಂದು ತೋಳು, ಎರಡು ತೋಳುಗಳನ್ನು ನೇರಕ್ಕೆ ಬಿಡಿಸಿದಾಗ ನೇರಕ್ಕೆ ಬಿಡಿಸಿದಾಗ ಎದೆಯನ್ನು ಒಳಗೊಂಡು ಇದನ್ನು ಸೇರಿಸಿಕೊಂಡು ಎಡಗೈ ಬೆರಳ ತುದಿಯಿಂದ ಬಲಗೈ ಬೆರಳ ತುದಿಯವರೆಗಿನ ಅಳತೆಯಾಗುತ್ತದೆ. ಒಂದು ಮಾರು ಅಂತ ಹೇಳಿದ್ರೆ ಇಷ್ಟು. ಇಲ್ಲಿ ಎದೆಯನ್ನು ಸೇರಿಸಿಕೊಂಡು ಇಲ್ಲಿಂದ ಎಡಗೈಯ ಬೆರಳ ತುದಿಯಿಂದ ಬಲಗೈಯ ಬೆರಳ ತುದಿಯವರೆಗೆ ಎದೆಯನ್ನು ಸೇರಿಸಿಕೊಂಡು ಇಷ್ಟು ಉದ್ದಕ್ಕೆ ಇರುವಂತದ್ದು ಒಂದು ಮಾರು ಅಂತ ಲೆಕ್ಕವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಅಡಿಯ ಅಥವಾ ಗೇಣಿನ ಉಪವಿಭಾಗ ಮಾಡುವಾಗ ಬಳಸಿದ ಭಾಜ್ಯ ಕೂಡ ಯುರೋಪಿನಲ್ಲಿಯೂ ನಮ್ಮಲ್ಲಿಯಂತೆಯೇ 12 ಆಗಿರುತ್ತದೆ. ಈ ಅಡಿ ಎನ್ನುವಂತ ಅಡಿ ಅಥವಾ ಒಂದು ಗೇಣು, ಒಂದು ಅಡಿ ಅಥವಾ ಒಂದು ಗೇಣಿನ ಉಪವಿಭಾಗ ನಾವು ಮಾಡುವಾಗ ಅದನ್ನು
ಡಿವೈಡ್ ಮಾಡುವಂಥದ್ದು, ಅದನ್ನು ಉಪವಿಭಾಗ ಮಾಡುವಂಥದ್ದು. ಈ ರೀತಿ ಮಾಡುವಾಗ ಬಳಸಿದಂಥ ಭಾಜ್ಯ ಅಂತ ಹೇಳಿದ್ರೆ ಭಾಗಿಸಲ್ಪಡುವಂತ ಸಂಖ್ಯೆ ಕೂಡ ಯುರೋಪಿನಲ್ಲಿಯೂ ನಮ್ಮಲ್ಲಿಯಂತೆಯೇ 12 ಆಗಿರುವುದು. ಯುರೋಪಿನಲ್ಲಿಯೂ ಕೂಡ ನಮ್ಮಲ್ಲಿ ಇರುವಂತೆಯೇ ಅದು ಯಾವ ರೀತಿ ಇರ್ತದೆ, 12 ಅಂತ ಇರ್ತದೆ. ಅಂದ್ರೆ ನಮ್ಮಲ್ಲಿ ಇದು ಯಾವುದು, 1 ಅಡಿ 1 ಗೇಣು ಅಂದ್ರೆ 12 ಆಗಿರುತ್ತದೆ. ಆದ್ರಿಂದಾಗಿ ಇಲ್ಲಿ ಯುರೋಪಿನಲ್ಲಿಯೂ ಕೂಡ ನಮ್ಮಲ್ಲಿಯಂತೆಯೇ 12 ಆಗಿರುತ್ತದೆ ಎನ್ನುವಂಥದ್ದು. 12 ಅಂಗುಲ ಅಂತ ಹೇಳಿದ್ರೆ ಇಲ್ಲಿ ಬೆರಳು, ಅಂಗುಲ ಅಂದ್ರೆ ಬೆರಳು, 12 ಅಂಗುಲ ಅಂದ್ರೆ ಬೆರಳು. 12 ಅಂಗುಲ ಅಂದರೆ 1 ಗೇಣು ಆಗಿರುತ್ತದೆ. 12 ಅಂಗುಲ ಅಂದ್ರೆ 1 ಗೇಣು ಆಗಿರುತ್ತದೆ. ಅಡಿ ಅಂದ್ರೆ 1 ಅಡಿ ಅಂದ್ರೆ 12 ಇಂಚು ಆಗಿರುತ್ತದೆ. ಇಲ್ಲಿ 12 ಅಂಗುಲ ಅಂದ್ರೆ 1 ಗೇಣು ಆಗಿರುತ್ತದೆ. ಅದೇ ರೀತಿ 1 ಅಡಿ ಅಂದ್ರೆ 12 ಇಂಚು ಆಗಿರುತ್ತದೆ, ಅಥವಾ 1 ಫುಟ್ ಅಂತ ಹೇಳ್ತೇವೆ, 1 ಫುಟ್. ಅದೇ ರೀತಿ ಇಂಚು ಎಂಬುದು ಲ್ಯಾಟಿನ್ನ ಅನ್ಯದಿಂದ, ಇಂಚು ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಅನ್ಯದಿಂದ ಅಂದ್ರೆ 12 ಅಂಶದಿಂದ ಬಂದದ್ದು. ಅನ್ಯ ಅಂದ್ರೆ ಇಂಚು ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯ, ಇಲ್ಲಿ ಇಂಚು ಅಂದ್ರೆ ಅಡಿ ಅಂದ್ರೆ 12 ಇಂಚು ಅಥವಾ 1 ಫುಟ್. ಇಲ್ಲಿ ಇಂಚು ಎಂಬುದು ಲ್ಯಾಟಿನ್ನ ಅನ್ಯದಿಂದ ಅಂದ್ರೆ 12 ಅಂಶದಿಂದ ಬಂದದ್ದು. ಇಂಗ್ಲಿಷ್ನ ಅಳತೆಗಳು ಬರುವ ಮುಂಚೆ ನಮ್ಮಲ್ಲಿ ಬಳಕೆಯಲ್ಲಿದ್ದ ದೂರದ ಅಳತೆಗಳು ಸ್ವಾರಸ್ಯಕರವಾಗಿದೆ. ಇಲ್ಲಿ ಇಂಗ್ಲಿಷ್ನ ಅಳತೆಗಳು ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಬಳಕೆಯಲ್ಲಿದ್ದಂಥ ದೂರದ ಅಳತೆಗಳು ಸ್ವಾರಸ್ಯಕರ ಆಗಿತ್ತು ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಇಲ್ಲಿ ಸಂಸ್ಕೃತದ ಕ್ರೋಸ ಎಂದರೆ, ಇಲ್ಲಿ ಕ್ರೋಸ್ ಅಂದ್ರೆ ಕೂಗು, ಅಂದ್ರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕ್ರೋಶ ಅಂತ ಹೇಳಿದ್ರೆ ಕೂಗು, ಕನ್ನಡದಲ್ಲಿ ಕೂಗು ಅಂತ. ಕೂಗಿದರೆ ಎಷ್ಟು ದೂರ ಕೇಳಿಸಿತು ಅಷ್ಟು ದೂರವನ್ನು ನಾವು ಕೂಗಳತೆಯ ದೂರ ಅಂತ ಕರಿತೀವಿ. ಸಂಸ್ಕೃತದ ಕ್ರೋಶ ಅಂತ ಹೇಳಿದ್ರೆ ಅಲ್ಲಿ ಕನ್ನಡದಲ್ಲಿ ಕ್ರೋಶ ಅಂದ್ರೆ ಕೂಗು ಅಂತ. ಅಂದ್ರೆ ನಾವು ಕೂಗಿದಾಗ ಎಲ್ಲಿಯವರೆಗೆ ಎಷ್ಟು ದೂರದವರೆಗೆ ಕೇಳಿಸಿತು ಅಷ್ಟು ದೂರವನ್ನು ಕೂಗಳತೆಯ ದೂರ ಅಂತ ಕರಿತೀವಿ. ಅದೇ ರೀತಿ ಕನ್ನಡದ ಗಾವುದ ಎನ್ನುವಂತಹ ಪದವು ಸಂಸ್ಕೃತದ ಗವ್ಯುತ ಎನ್ನುವಂತಹ ತತ್ವವಾಗಿದೆ. ಗಾವುದ ಎನ್ನುವಂಥದ್ದು ಇದು ಸಂಸ್ಕೃತದ ಗವ್ಯುತ ಎನ್ನುವ ತತ್ವವ. ಗವ್ಯುತ ಎನ್ನುವಂಥದ್ದು ತತ್ಸಮ, ಗಾವುದ ಎನ್ನುವಂಥದ್ದು ತತ್ವವಾಗಿದೆ. ಆದ್ರಿಂದಾಗಿ ಕನ್ನಡದ ಗಾವುದ ಎನ್ನುವಂತಹ ಪದವು ಸಂಸ್ಕೃತದ ಗವ್ಯುತ ಎನ್ನುವಂಥ ಪದದ ತದ್ಭವವಾಗಿದೆ. ಆದ್ರಿಂದಾಗಿ ಇದು ತತ್ಸಮ ಅಂತ ತಿಳ್ಕೋಬಹುದು. ಆದ್ರಿಂದಾಗಿ ಅದರ ಅರ್ಥ ಕಣ್ಣಿಗೆ, ಅಂದ್ರೆ ಕನ್ನಡದ ಗಾವುದ ಅಂತ ಹೇಳಿದ್ರೆ ಕಣ್ಣಿಗೆ ಗೋಚರವಾಗುವಷ್ಟು ದೂರ. ಅಂದ್ರೆ ನಮ್ಮ ಕಣ್ಣು ಎಲ್ಲಿಯವರೆಗಿನ ಪ್ರದೇಶವನ್ನು ನಮ್ಮ ಕಣ್ಣು ಗೋಚರಿಸ್ತದ ಅಥವಾ ನಮ್ಮ ಕಣ್ಣಿಗೆ ಕಾಣಿಸ್ತದ ಅಲ್ಲಿಯವರೆಗಿನ ದೂರ ಅಂತ, ಅಂದ್ರೆ ಗಾವುದ ಅಂದ್ರೆ ಅದರ ಅರ್ಥ ಕಣ್ಣಿಗೆ ಗೋಚರವಾಗುವಷ್ಟು ದೂರವನ್ನು ಅಥವಾ ಕನ್ನಡತೆಯ ದೂರವನ್ನು ನಾವು ಗಾವುದ ಅಂತ ಲೆಕ್ಕ ಹಿಡಿಯುತ್ತೇವೆ. ಅರ್ಥಾತ್ ಅಂದ್ರೆ ಊರಿನ ಆಕಳ ಹಿಂಡನ್ನು ಮೇಯಲು ಕಳಿಸುವಷ್ಟು ದೂರ. ಅಂದ್ರೆ ನಾವು ಅದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಊರಿನಲ್ಲಿರುವಂತಹ ಆಕಳು ಅಂತ ಹೇಳಿದ್ರೆ ದನಗಳ ಹಿಂಡನ್ನು ಮೇಯಲು ಕಳಿಸುವಷ್ಟು ದೂರ ಅಂತ ನಾವು ತೆಗೆದುಕೊಳ್ಬಹುದು. ಎಷ್ಟು ದೂರ ನಮ್ಮ ಒಂದು ಮನೆಯ ದನಗಳು ಮೇಯುವುದಕ್ಕೆ ಎಷ್ಟು ದೂರ ನಾವು ಕಳಿಸ್ತೇವೋ ಅಷ್ಟು ದೂರವನ್ನು ನಾವು ಗಾವುದ ಅಂತ ಲೆಕ್ಕ ಹಿಡಿಯಬಹುದು. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಷ್ಟು ದೂರ. 2 ಕೂಗಳತೆ ಅಥವಾ 2 ಮೈಲಿನಷ್ಟು ಎಂದು ಲೆಕ್ಕ. ಅಂದ್ರೆ ಗಾವುದ ಅಂತ ಹೇಳಿದ್ರೆ 2 ಕೂಗಳತೆ, ಅಂದ್ರೆ ಒಂದು ಕೂಗಲ್ಲಿ ಕೇಳದಿದ್ರೆ ಇನ್ನೊಂದು ಕೂಗಿನಲ್ಲಿ ಇನ್ನೊಬ್ಬರಿಗೆ ಕೇಳುವ ರೀತಿಯಲ್ಲಿ ಅಥವಾ 2 ಮೈಲಿನಷ್ಟು ಎಂದು ಲೆಕ್ಕ ಹಿಡಿಯಬೇಕಾಗ್ತದೆ. ಇಲ್ಲಿ ಇಂಗ್ಲಿಷ್ನಲ್ಲಿ ನಾವು ದೂರವನ್ನು ಅಳೆಯುವುದಕ್ಕಾಗಿ ಏನ್ ಮಾಡ್ತೀವಿ, ಪರ್ಲಾಂಗ್ ಅಂತ ಎನ್ನುವಂತ ಪದವನ್ನು ಉಪಯೋಗ ಮಾಡ್ತೀವಿ. ಇಂಗ್ಲಿಷ್ನಲ್ಲಿ ನಾವು ದೂರವನ್ನು ಅಳತೆ ಮಾಡುವುದಕ್ಕೆ ಪರ್ಲಾಂಗ್ ಅಂತ
ಕೂಡ ಬಳಸ್ತಾರೆ. ಅದೇ ರೀತಿ ಇಂಗ್ಲಿಷ್ನಲ್ಲಿ ನಾವು ದೂರವನ್ನು ಅಳತೆ ಮಾಡೋದಕ್ಕೆ ಪರ್ಲಾಂಗ್, ಅದೇ ರೀತಿ ಮೈಲು ಅಂತ ಬಳಸ್ತೇವೆ. ಪರ್ಲಾಂಗ್ ಎನ್ನುವಂತಹ ಪದವು ಪರೋಲಾಂಗದಿಂದ ಹುಟ್ಟಿದೆ ಎನ್ನುವುದನ್ನು ತಿಳಿದುಕೊಳ್ಬಹುದು. ಪರ್ಲಾಂಗ್ ಎನ್ನುವಂತಹ ಪದವು ಪರೋಲಾಂಗ್, ಈ ಪರ್ಲಾಂಗ್ ಎನ್ನುವಂತಹ ಪದವು ಪರೋಲಾಂಗ್ ಎನ್ನುವಂತಹ ಪದದಿಂದ ಹುಟ್ಟಿದೆ. ಪರೋಲಾಂಗ್ ಎನ್ನುವಂತಹ ಪದದಿಂದ ಹುಟ್ಟಿದೆ ಎನ್ನುವುದನ್ನು ಗಮನಿಸಿಕೊಳ್ಬಹುದು. ಪರೋ ಅಂತ ಹೇಳಿದ್ರೆ ರಂಟೆ ಹೊಡೆದ ಸಾಲು ಅಂದ್ರೆ ನೇಗಿಲು ಹೊಡೆದ, ರಂಟೆ ಅಂದ್ರೆ ಇಲ್ಲಿ ಪರೋ ಅಂತ ಹೇಳಿದ್ರೆ, ಇಲ್ಲಿ ಪರೋ ಅಂತ ಹೇಳಿದ್ರೆ ರಂಟೆ ಹೊಡೆದ ಸಾಲು, ರಂಟೆ ಅಂದ್ರೆ ನೇಗಿಲು, ನೇಗಿಲು ಹೊಡೆದ ಸಾಲು ಎನ್ನುವಂಥದ್ದು. ಇಲ್ಲಿ ಹೊಲಗದ್ದೆಗಳು, ಹತ್ತೆಕರೆ ವಿಸ್ತೀರ್ಣದ ಚೌಕಗಳೆಂದು ಅರ್ಥ. ಅಂದ್ರೆ ಇಲ್ಲಿ ರಂಟೆ ಹೊಡೆದ ಸಾಲು ಅಂದ್ರೆ, ರಂಟೆ ಅಂದ್ರೆ ನೇಗಿಲು ಹೊಡೆದ ಸಾಲು, ಹೊಲಗದ್ದೆಗಳು, ಹತ್ತೆಕರೆ ವಿಸ್ತೀರ್ಣದ ಚಚ್ಚೌಕಗಳೆಂದು ಅಥವಾ ಅಂತ ಹೊಲದ ಒಂದು ಭುಜದಷ್ಟು ಉದ್ದಕ್ಕೆ ರಂಟೆ ಹೊಡೆದರೆ, ರಂಟೆ ಹೊಡೆದರೆ ಅಂದ್ರೆ ನೇಗಿಲು ಹೊಡೆದರೆ ಒಂದು ಪರ್ಲಾಂಗ್ ಎಂದು ಕಲ್ಪನೆ. ಅಂದ್ರೆ ಒಂದು 10 ಎಕರೆ ವಿಸ್ತೀರ್ಣದ ಒಂದು ಜಾಗ, ಆ ಹೊಲ ಗದ್ದೆಗಳು ಇರ್ತದೆ, ಅದರಲ್ಲಿ ಒಂದು ಹೊಲದ ಒಂದು ಭುಜದಷ್ಟು ಉದ್ದಕ್ಕೆ ರಂಟೆ ಹೊಡೆದರೆ ಅದು ಒಂದು ಪರ್ಲಾಂಗ್ ಎಂದು ಕಲ್ಪಿಸುವಂಥದ್ದು. ಹೊಲಗದ್ದೆಗಳು 10 ಎಕರೆ ವಿಸ್ತೀರ್ಣದ ಚಚ್ಚೌಕಗಳೆಂದು ಅಂತ ಹೊಲದ ಒಂದು ಭುಜದಷ್ಟು ಉದ್ದಕ್ಕೆ ರಂಟೆ ಹೊಡೆದರೆ, ನೇಗಿಲನ್ನು ಹೊಡೆದರೆ ಒಂದು ಪರ್ಲಾಂಗ್ ಎಂದು ಕಲ್ಪಿಸುವಂಥದ್ದು ಎನ್ನುವುದನ್ನು ಗಮನಿಸಿಕೊಳ್ಬಹುದು. ಅದೇ ರೀತಿ ಇಲ್ಲಿ ಪರ್ಲಾಂಗ್ ಇಲ್ಲಿ ಇಂಗ್ಲಿಷ್ ನಲ್ಲಿ ದೂರವನ್ನು ಅಳತೆ ಮಾಡೋದಕ್ಕೆ ಪರ್ಲಾಂಗ್, ಅದೇ ರೀತಿ ಮೈಲು ಎನ್ನುವುದನ್ನು ಬಳಸ್ತೇವೆ ಅಂತ ಹೇಳಿದೆ. ಇಲ್ಲಿ ಮೈಲು ಎಂಬುವಂಥದ್ದು, ಇಲ್ಲಿ ಮೈಲ್ ಎನ್ನುವಂತಹ ಪದವು ಲ್ಯಾಟಿನ್ ನಿಂದ ಹುಟ್ಟಿರುವಂತದ್ದಾಗಿದೆ. ಮೈಲ್ ಎನ್ನುವಂತಹ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತದ್ದಾಗಿದೆ. ಅಂದ್ರೆ 1000 ಹೆಜ್ಜೆ ದೂರವೇ ಮೈಲ್ ಎಂದು ನಾವು ತಿಳಿದುಕೊಳ್ಬಹುದು. 1000 ಹೆಜ್ಜೆ ದೂರವನ್ನು ನಾವು ಮೈಲ್ ಅಂತ ನಾವಿಲ್ಲಿ ಗುರುತಿಸಿಕೊಳ್ಬಹುದು ಎನ್ನುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಬಹುದು. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ಬರೆದಂತಹ ಪದ ಪದಾರ್ಥಗಳು ಎನ್ನುವಂತಹ ಲೇಖನದಲ್ಲಿ ಇವತ್ತಿನ ದಿನದಲ್ಲಿ ನಾವು ಅಂಗುಳ ಎನ್ನುವಂತಹ ಪದಕ್ಕೆ ಇರುವಂತಹ ಬೇರೆ ಬೇರೆ ಭಾಷೆಯಲ್ಲಿ ಇರುವಂತಹ ಅದಕ್ಕೆ ಈ ಪದಕ್ಕೆ ಅಂಗುಳ ಎನ್ನುವಂತಹ ಪದಕ್ಕೆ ಇರುವಂತಹ ಅರ್ಥವನ್ನು ಕಲ್ಪಿಸಿಕೊಂಡೆವು ಅಥವಾ ತಿಳಿದುಕೊಂಡೆವು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪದಗಳು ಮತ್ತು ಆ ಪದಗಳ ಅರ್ಥಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಇದ್ದೇವೆ. ಇವತ್ತಿನ ತರಗತಿಯನ್ನು ಆಲಿಸಿಕೊಂಡಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಂದಿನ ತರಗತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ.